ಈ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಾಗಿಂದ ಎಸ್ಪೆಷಲಿ ಫೋರ್ ಮಂತಿಂದ ನಾನು ಅಬ್ಸರ್ವ್ ಮಾಡಿರೋಂಗೆ ನನ್ನ ಕತ್ತಲೆಲ್ಲ ತುಂಬ ಕಪ್ಪಾಗ್ತಿದೆ. ಯಾರ್ಯಾರೆಲ್ಲ ಪ್ರೆಗ್ನೆನ್ಸಿ ಇರ್ತಾರೋ ಸೊ ಅವರಿಗೆಲ್ಲ ಇದು ಕಾಮನ್. ಯಾಕೆಂದರೆ ಪಿಗ್ಮೆಂಟೇಷನ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ಅಂತ. ಎನಿವೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗಿದ್ರೆ ಗಂಡು ಮಗು ಆಗುತ್ತೆ, ಹಾಗಿದ್ರೆ ಹೆಣ್ಮಗು ಆಗುತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ. ಸೊ ಅದು ನಿಜಾನ ಸುಳ್ಳ ಅಂತ ಹೇಳ್ಬಿಟ್ಟು ನಾನಿವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮಗುವಿನ ಎದೆ ಬಡಿತ ಅಂದರೆ 140ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ಹೆಣ್ಣು, ಅಥವಾ ಕಡಿಮೆ ಇದ್ದರೆ ಗಂಡು ಅಂತ ಹೇಳ್ತಾರೆ. ಮಗು ಎದೆ ಬಡಿತ 120 to 160 ಮಧ್ಯೆ ಇರುತ್ತೆ. ಮಗು ಜಾಸ್ತಿ ಆ್ಯಕ್ಟಿವ್ ಇದ್ದರೆ ಜಾಸ್ತಿ ಬರುತ್ತೆ, ಇಲ್ಲ ಅಂದರೆ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಗಂಡು ಹೆಣ್ಣು ಅಂತ ಏನೂ ಸಂಬಂಧ ಇಲ್ಲ. ಆಮೇಲೆ ಜಾಸ್ತಿ ಒಬ್ಬೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಇನ್ನೊಬ್ಬರಿಗೆ ಕಡಿಮೆ ಇರುತ್ತೆ. ಸೊ ಅದು ಜಾಸ್ತಿ ಇದ್ದರೆ ಹೆಣ್ಣು, ಕಡಿಮೆ ಇದ್ದರೆ ಗಂಡು ಅಂತಲೂ ಕೂಡ ಹೇಳ್ತಾರೆ. ಆ ಥರ ಏನೂ ಇಲ್ಲ. HCG ಮತ್ತು ಈಸ್ಟ್ರೋಜನ್ ಈ ಹಾರ್ಮೋನ್ ಜಾಸ್ತಿ ಆಗೋದಕ್ಕೆ ವಾಂತಿ ಕಾರಣ. ನಿಮ್ಮ ಬಾಡಿ ಹಾರ್ಮೋನ್ಸ್ ತಡ್ಕೊಳ್ಳೋ ಶಕ್ತಿ ಇತ್ತು ಅಂತ ಹೇಳಿದರೆ ವಾಂತಿ ಕಡಿಮೆ ಆಗುತ್ತೆ. ಅಂದರೆ ವಾಮಿಟ್ ಸೆನ್ಸೇಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಇಲ್ಲಾಂದರೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸಿಹಿ ತಿನ್ನಬೇಕು ಅನಿಸಿದ್ರೆ ಗಂಡು ಪಾಪು, ಹುಳಿ ತಿನ್ನಬೇಕು ಅನಿಸಿದ್ರೆ ಹೆಣ್ಣು ಪಾಪು ಅಂತ ಹೇಳಿ ಹಾರ್ಮೋನ್ ಬದಲಾವಣೆಯಿಂದ ಪ್ರೆಗ್ನೆನ್ಸಿಯವರಿಗೆ ಈ ಒಂದು ಬಯಕೆಗೆ ಕಾರಣ ಆಗುತ್ತೆ. ಬ್ಲಡ್ ಶುಗರ್ ಕಡಿಮೆ ಆರ್ ಮ್ಯಾಗ್ನೀಷಿಯಮ್ ಏನಾದರೂ ಕೊರತೆ ಇತ್ತು ಅಂತ ಹೇಳಿದರೆ ಅವ್ರಿಗೆ ಸಿಹಿ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಮತ್ತು ವಿಟಮಿನ್ ಸಿ, ಸೋಡಿಯಂ ಕಡಿಮೆ ಇದ್ದರೆ ಹುಳಿ ಉಪ್ಪು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಇನ್ನು ಪಿಂಪಲ್ಸ್ ಎಲ್ಲ ಆಗೋದು, ಚರ್ಮ ಎಲ್ಲ ಒಂಥರ ಸುಕ್ಕಡ್ದಾಗೋದು ಅಂತಂದರೆ ಹೆಣ್ಣು ಪಾಪು, ಇಲ್ಲ ಚರ್ಮ ಸ್ವಲ್ಪ ಹೊಳಿತಾ ಇದ್ದರೆ ಅದು ಗಂಡು ಪಾಪು ಅಂತ ಹೇಳ್ತಾರೆ. ಆ ಥರ ಏನೂ ಇಲ್ಲ. ನಾವು ಪ್ರೆಗ್ನೆನ್ಸಿ ದಿನಗಳಲ್ಲಿ ಹೆಚ್ಚಿಂದು ಒಂದೇನಾದರೂ ಬ್ಲಡ್ ಸರ್ಕ್ಯುಲೇಷನ್, ಆಮೇಲೆ ಕಡಿಮೆ ಇಮ್ಯುನಿಟಿ, ಹೆರಿಗೆ ಬಗ್ಗೆ ಸ್ವಲ್ಪ ಜಾಸ್ತಿ ಭಯ ಪಡ್ಕೊಳ್ಳೋದು, ಈ ಥರ ಎಲ್ಲ ಮಾಡೋದ್ರಿಂದ ಮೊಡವೆ ಆ ಥರ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಇನ್ನು ನಿಮ್ಮ ಮೂಡ್ ಏನಾದರೂ ಕಿರಿಕಿರಿ ಆಗಿದ್ದರೆ ಅದು ಹೆಣ್ಣು, ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದರೆ ಗಂಡು ಅಂತ ಹೇಳ್ತಾರೆ. ಇದು ಕೂಡ ಹಾರ್ಮೋನಿನ ಪ್ರಭಾವನೆ. ಸೂಕ್ಷ್ಮ ಜಾಸ್ತಿ ಇದ್ದವ್ರಿಗೆ ಕಿರಿಕಿರಿ ಇರುತ್ತೆ, ಜೊತೆಗೆ ಮನೆ ವಾತಾವರಣ, ನಿದ್ರೆ, ಆಮೇಲೆ ಅವರಿಗೆ ಪ್ರೋಟೀನ್ಸ್ ಮತ್ತು ಅವ್ರದ್ದು ಮೆಂಟಲ್ ಹೆಲ್ತ್ ಕೂಡ ಅವ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಮತ್ತು ಕಾಲಿನ ಪಾದ ಏನಾದರೂ ತಣ್ಣಗೆ ಇದ್ದರೆ ಗಂಡು ಮಗು, ಪಾದ ಬಿಸಿ ಬಿಸಿ ಇದ್ದರೆ ಹೆಣ್ಮಗು, ಈ ಥರ ಎಲ್ಲ ಹೇಳ್ತಾರೆ. ಆ ಥರ ಏನೂ ಇರೋದಿಲ್ಲ. ನಮ್ಮ ಬಾಡಿಯಲ್ಲಿ ಆಗುವಂತಹ ಒಂದು ಬದಲಾವಣೆ, ದೇಹದ ತೂಕ ಆಗಿರ್ಬೋದು ಅಥವಾ ಉಷ್ಣತೆ ನಿಯಂತ್ರಣದಿಂದ ಪಾದ ಬಿಸಿ ಅಥವಾ ತಂಪು ಅಂತ ಅನ್ನಿಸ್ತಿರುತ್ತೆ. ಇದರಲ್ಲಿ ಯಾವುದಕ್ಕೂ ಕೂಡ ಸೈಂಟಿಫಿಕ್ಕಾಗಿ ಪ್ರೂಫ್ ಆಗಲಿ, ಆಧಾರ ಆಗಲಿ ಯಾವುದೂ ಇಲ್ಲ. ಇದು ಯಾವುದೂ ಕೂಡ ಸತ್ಯನೂ ಅಲ್ಲ. ಸೊ ಹೀಗಾಗಿ ಜೆಂಡರ್ ಯಾವುದೇ ಇರಲಿ, ಅದು ಗಂಡಾಗಿರಲಿ ಹೆಣ್ಣಾಗಿರಲಿ, ಅದು ಕೆಲವರಿಗೆ ಕಾಕತಾಳೀಯವಾಗಿ ಆಗಿರುತ್ತೆ ಅಷ್ಟೇ. ಇನ್ನು ಗರ್ಭಧಾರಣೆ ದಿನ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಒಳಗಡೆ ಮಗು ಯಾವುದಿರ್ಬೋದು, ಏನು, ಹೇಗೆ, ಎತ್ತಂತ ಇದೆಲ್ಲ ಯೋಚನೆ ಮಾಡದೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಏನಿರುತ್ತೆ ಅದನ್ನು ನೀವು ಎಂಜಾಯ್ ಮಾಡಿ, ಎಂಜಾಯ್ ಯುವರ್ ಜರ್ನಿ ಆಫ್ ಮದರ್ಹುಡ್. ಮತ್ತು ಗಂಡಾಗಲಿ ಹೆಣ್ಣಾಗಲಿ ಯಾವುದಾದ್ರೂ ಆಗಲಿ, ನಾವು ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ನಾವು ಏನು ಹೇಳ್ಕೋಬೇಕು ಅಂತ ಹೇಳಿದ್ರೆ, ಯಾವ ಮಗುನಾದರೂ ಆಗಲಿ ಆರೋಗ್ಯವಾಗಿರುವಂಥ ಒಬ್ಬ ಒಳ್ಳೆ ಸರ್ವಶ್ರೇಷ್ಠ ಮಗು ಹುಟ್ಟಲಿ ಅಂತ ಬೇಡ್ಕೋಬೇಕು ಅಷ್ಟೆ.